ಕೆಪಿಸಿಸಿ ಸಾರಥ್ಯ ವಹಿಸಿಕೊಂಡ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ರಾಜ್ಯ ಪ್ರವಾಸ ಆರಂಭಿಸಲಿದ್ದಾರೆ. ನಿನ್ನೆ ಮಂಗಳೂರಿನಲ್ಲಿ ಆಯೋಜಿಸಿದ್ದ ಎಸ್ಐಆರ್ ಜನಜಾಗೃತಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಬಿಕೆ ಹರಿಪ್ರಸಾದ್ ಇಂದು ಹುಬ್ಬಳ್ಳಿಗೆ ಎಸ್ಐಆರ್ ಬಗ್ಗೆ ಜನಜಾಗೃತಿ ಮೂಡಿಸಲು ಪ್ರವಾಸ ಆರಂಭಿಸಿದ್ದಾರೆ. ಜೂನ್ ತಿಂಗಳಲ್ಲಿನ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶವಿಲ್ಲ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮುಂಗಾರು ಮಳೆಯ ಕೊರತೆ ಇದೆ. ಹೀಗಾಗಿ ಡ್ಯಾಂಗಳಲ್ಲಿ ಇರುವ ನೀರುಗಳನ್ನ ಕುಡಿಯುವ ಉದ್ದೇಶಕ್ಕೆ ಬಳಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಸೂಸೈಡ್ ದಿನೇ ದಿನೇ ಕೇಸ್ ಹೆಚ್ಚಾಗ್ತಿದೆ. ಇದನ್ನ ತಡೆಯಲು ಬಿಎಂಆರ್ಸಿಎಲ್ ಹೊಸ ಹೆಜ್ಜೆ ಇಟ್ಟಿದ್ದು ಆತ್ಮಹತ್ಯೆಯ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ಕೆ ಕೈ ಹಾಕಿದೆ. ಯೋಚನೆ ಬೇಡ, ಚಿಂತೆ ಬಿಡಿ, ಮಾತನಾಡಿ ಅಂತ ಪ್ರಮುಖ ಮೆಟ್ರೋ ನಿಲ್ದಾಣಗಳಲ್ಲಿ ಬೋರ್ಡ್ ಹಾಕಿ ಜಾಗೃತಿ ಮೂಡಿಸಲಾಗ್ತಿದೆ. ನಿನ್ನೆ ತಾಂತ್ರಿಕ ದೋಷದಿಂದ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯ ಉಂಟಾದ ಹಿನ್ನೆಲೆ ಪ್ರಯಾಣಿಕರು ಲಾರಿ ಹತ್ತಿ ಸಂಚರಿಸಿದ್ದಾರೆ. ಕೆಲಸಕ್ಕೆ ಹೋಗಬೇಕಾದವರಿಗೆ ಟೈಮ್ಗೆ ಸರಿಯಾಗಿ ಆಟೋ ಕ್ಯಾಬ್ ಸಿಗದ ಕಾರಣ ಲಾರಿಗೆ ಹತ್ತಿ ಪ್ರಯಾಣಿಸಿದ್ದಾರೆ. ನಮ್ಮ ಮೆಟ್ರೋ ಅಧಿಕಾರಿಗಳು ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿರೋ ಆರೋಪ ಕೇಳಿಬಂದಿದೆ. ತಡರಾತ್ರಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಅಳವಡಿಕೆಗಾಗಿ ತರಲಾಗಿದ್ದ ಕರೆಂಟ್ ಕಲೆಕ್ಟರ್ ಕ್ಯಾಪ್ ಅನ್ನು ಮುಚ್ಚಲು ಮೆಟ್ರೋ ಸಿಬ್ಬಂದಿ ಕನ್ನಡದ ಬಾವುಟವನ್ನ ಬಳಸಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಿಡಿದಿದ್ದ ಕನ್ನಡಿಗರು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೊಪ್ಪಳದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ವಿದ್ಯುತ್ ಖಾಸಗೀಕರಣ ಕೈಬಿಡುವಂತೆ, ಬರಗಾಲ ಪರಿಹಾರ ಘೋಷಣೆ, ಬಲ್ದೋಟ ಕಾರ್ಖಾನೆ ಅತಿಕ್ರಮಿಸುವ ಬಾಸಪುರ ಕೆರೆ ಮುಕ್ತಗೊಳಿಸುವಂತೆ ಆಗ್ರಹಿಸಿ ಕೊಪ್ಪಳ ಜಿಲ್ಲಾಡಳಿತ ಕಚೇರಿ ಬಳಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ನಟನೆಯ ಗ್ರಾಮಾಯಣ ಸಿನಿಮಾ ಜುಲೈ 3ನೇ ತಾರೀಕು ರಾಜ್ಯದಾದ್ಯಂತ ಬಿಡುಗಡೆ ಆಗುತ್ತಿದೆ. ಇಲ್ಲಿಯವರೆಗೂ ಸಿನಿಮಾದ ಹಾಡುಗಳಿಂದ ಚಿತ್ರತಂಡ ಸುದ್ದಿ ಮಾಡಿತ್ತು. ಇದೀಗ ಪಾತ್ರಗಳ ಮೂಲಕ ಗಮನ ಸೆಳೆಯುತ್ತಿದೆ. ಗ್ರಾಮಾಯಣ ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದು, ಕರೆಬೇಕು ಅನ್ನೋ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಶಿವಣ್ಣ ಮತ್ತು ಡಾಲಿ ಧನಂಜಯ್ ನಟನೆಯ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆ. ರೆಟ್ರೋ ಸ್ಟೋರಿ ರೆಟ್ರೋ ಮೇಕಿಂಗ್ ನಿಂದ ಸಾಕಷ್ಟು ಗಮನ ಸೆಳೆದಿದ್ದ ಈ ಸಿನಿಮಾ ಮೊದಲ ಝಲಕ್ ಬಿಡುಗಡೆಗೆ ಸಿದ್ಧವಾಗಿದೆ. ಇದೇ ತಿಂಗಳ ಒಳಗೆ ಸಿನಿಮಾದ ಟೀಸರ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ರಾಮಾಯಣ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಜೋರಾಗಿ ನಡೀತಿದ್ದು, ಈ ಮಧ್ಯೆ ಸಿನಿಮಾದಲ್ಲಿ ದುಡಿದ ಎಲ್ಲಾ ತಂತ್ರಜ್ಞರನ್ನು ಒಗ್ಗೂಡಿಸುವ ಕೆಲಸ ಮಾಡಿದೆ ಚಿತ್ರತಂಡ. ಈ ವೇಳೆ ಸುಮಾರು 15 ನಿಮಿಷಗಳ ರಾಮಾಯಣ ಶೋ ರೀಲ್ ಪ್ರದರ್ಶನ ಮಾಡಲಾಗಿದೆ. ಈ ವೇಳೆ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಬಹುತೇಕ ತಂತ್ರಜ್ಞರು ಭಾಗಿಯಾಗಿದ್ರು. ಬಳಿಕ ಎಲ್ಲಾ ತಂತ್ರಜ್ಞರನ್ನು ನೇರವಾಗಿ ಭೇಟಿಯಾದ ಯಶ್ ಎಲ್ಲರಿಗೂ ಫೋಟೋ ಕೊಟ್ಟಿದ್ದಾರೆ. ಬಾಲಿವುಡ್ ಕಿಂಗ್ ಕಾಂಗ್ ಶಾರುಖ್ ನಾಳೆ ಮಂಗಳೂರಿಗೆ ಆಗಮಿಸುತ್ತಿದ್ದು, ಸಾವಿರಾರು ಅಭಿಮಾನಿಗಳು ಕಿಂಗ್ ಕಾಂಗ್ ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಶಾರುಖ್ ಮತ್ತು ಮಂಗಳೂರಿಗೆ ಅವಿನಾಭಾವ ಸಂಬಂಧವಿದೆ. ಶಾರುಖ್ ತಮ್ಮ ಬಾಲ್ಯವನ್ನು ಮಂಗಳೂರಿನಲ್ಲೇ ಕಳೆದಿದ್ದರು. ಶಾರುಖ್ ತಾತ ಇಫ್ತಿಖಾರ್ ಅಹಮದ್ ಮಂಗಳೂರಿನ ಬಂದರಿನ ಚೀಫ್ ಇಂಜಿನಿಯರಿಂಗ್ ಆಗಿದ್ದರು. ನಾಳೆ ಸಂಜೆ ಮಂಗಳೂರಿನಲ್ಲಿ ನಡೆಯಲಿರೋ ಖಾಸಗಿ ಕಂಪನಿಯೊಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು, ತಮ್ಮ ಮಂಗಳೂರಿನ ಭೇಟಿಯ ಬಗ್ಗೆ ತುಂಬಾ ಉತ್ಸುಕರಾಗಿ ಶಾರುಖ್ ಮಾತನಾಡಿದ್ದಾರೆ.